ಗಣೇಶನ ಪೂಜೆಯಲ್ಲಿ ತುಳಸಿಯನ್ನ ಯಾಕೆ ಬಳಸೋದಿಲ್ಲ? ಏನಿದರ ಕಥೆ? ನಾನು ಹಂಸ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿ. ಹಿಂದೆ ಒಂದ್ಸಲ ನಮ್ಮ ಗಣೇಶ ಶುಭ್ರವಾಗಿರುವಂಥ ಬಟ್ಟೆಯನ್ನು ತೊಟ್ಟು ಮೈಗೆಲ್ಲ ಶ್ರೀಗಂಧವನ್ನ ಲೇಪನ ಮಾಡಿಕೊಂಡು ಬಹಳಾನೇ ಪ್ರಕಾಶಮಾನವಾಗಿ ಕಾಣ್ತಾ ಗಂಗಾ ನದಿ ತೀರದಲ್ಲಿ ಕೂತು ತಪಸ್ಸನ್ನ ಆಚರಿಸ್ತಿರ್ತಾರೆ. ಆ ಕಡೆನೆ ತನ್ನ ಸಖಿಯರ ಜೊತೆ ತುಳಸಿ ನಡ್ಕೊಂಡು ಬರ್ತಿರ್ತಾರಂತೆ. ತುಳಸಿ ಗಣೇಶನನ್ನ ನೋಡಿ ಬಹಳಾನೇ ಆಕರ್ಷಿತಗೊಳ್ತಾರೆ. ಹೋಗ್ಬಿಟ್ಟು ಗಣೇಶನ್ನ ಕೇಳ್ತಾರಂತೆ, ನಿನ್ನನ್ನ ಮದುವೆ ಮಾಡ್ಕೊಳ್ಬೇಕು ಅಂತ. ಗಣೇಶನ ತಪಸ್ಸಿಗೆ ಭಂಗ ಆಗತ್ತೆ. ಗಣೇಶನಿಗೆ ಬಹಳಾನೇ ಕೋಪ ಬರುತ್ತೆ. ಜೊತೆಗೆ ತಾನೊಬ್ಬ ಬ್ರಹ್ಮಚಾರಿ ಅಂತ ತಿಳಿಸ್ತಾರಂತೆ. ಆಗ ತುಳಸಿ ಕೋಪದಿಂದ, ನೀನು ನನ್ನನ್ನೇ ನಿರಾಕರಿಸಿದ್ಯಾ, ನಿನಗೆ ಎರಡೆರಡು ವಿವಾಹವಾಗೋ ಹಾಗಾಗ್ಲಿ ಅಂತ ಶಾಪ ಕೊಡ್ತಾಳೆ. ಇನ್ನು ಗಣೇಶನ್ಗೆ ಕೋಪ ಇನ್ನ ಹೆಚ್ಚಾಗತ್ತಂತೆ. ಹೌದಾ, ಹಾಗಿದ್ರೆ ನೀನೊಬ್ಬ ರಾಕ್ಷಸನನ್ನ ಮದುವೆ ಆಗೋ ಹಾಗಾಗ್ಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಆಗ ತುಳಸಿಗೆ ತನ್ನ ತಪ್ಪಿನ ಅರಿವಾಗತ್ತಂತೆ. ಅವರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತಾರೆ. ಆಗ ಗಣೇಶ ಹೇಳ್ತಾರಂತೆ, ಯೋಚನೆ ಮಾಡಬೇಡ, ಮುಂದೆ ಶಂಖಚೂಡ ಅನ್ನೋ ಒಬ್ಬ ರಾಕ್ಷಸನನ್ನ ನೀನು ಮದುವೆ ಆಗ್ತೀಯಾ, ಅದು ಲೋಕ ಕಲ್ಯಾಣಕ್ಕೋಸ್ಕರ. ಅದಾದ್ಮೇಲೆ ಮುಂದಿನ ಜನ್ಮದಲ್ಲಿ ವಿಷ್ಣುವಿನ ಪತ್ನಿ ಆಗ್ತೀಯಾ, ವಿಷ್ಣುವಿಗೆ ಬಹಳಾನೇ ಪ್ರಿಯವಾಗ್ತೀಯಾ, ಒಂದು ಪವಿತ್ರವಾಗಿರುವಂತ ಗಿಡವಾಗ್ತೀಯಾ. ನೀನಿದ್ದಲ್ಲಿ ಮಾತ್ರ ವಿಷ್ಣು ಪೂಜೆ ಪೂರ್ತಿ ಆಗೋದು, ಆದ್ರೆ ನನ್ನ ಪೂಜೆಗೆ ಮಾತ್ರ ನಿನ್ನನ್ನ ಬಳಸೋ ಹಾಗಿಲ್ಲ ಅಂತ ತಿಳಿಸ್ತಾರೆ.